ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಏನೋ ಭಾರತದ ಒಂದೊಂದೇ ಅಸ್ತ್ರಕ್ಕೆ ಕಂಗೆಟ್ಟಂತ ಪಾಕಿಸ್ತಾನ ಮುಂದಿನ ದಾರಿ ಕಾಣದೆ ಸದ್ಯಕ್ಕೆ ಪಾಕಿಸ್ತಾನದವರು ಪರದಾಡ್ತಿದ್ದಾರೆ. ಏನ್ ಮಾಡುತ್ತೆ ಭಾರತ ನಮಗೆ ಅನ್ನೋ ಭಯ ಅವ್ರನ್ನ ಕಾಡ್ತಾ ಇದೆ. ನಾಳೆ ವಿಶೇಷ ಪಾರ್ಲಿಮೆಂಟ್ ಅಧಿವೇಶನಕ್ಕೆ ಸಜ್ಜಾಗಿದೆ ಭಾರತ. ನಾಳೆ ಸಂಜೆ 5 ಗಂಟೆಗೆ ವಿಶೇಷ ಅಧಿವೇಶನ. ಎಲ್ಲ ಸಂಸದರಿಗೂ ಕೂಡ ಸಮನ್ಸನ್ನು ಜಾರಿ ಮಾಡಲಾಗಿದೆ. ಒಂದು ಕಡೆ ಭಾರತದ ತಾಲೀಮ್ ಇರ್ಬೋದು, ಜೊತೆಗೆ ಒಂದಷ್ಟು ಎಕನಾಮಿಕಲಿ ಏನೇನು ಆಗ್ತಾ ಇದೆ, ಆರ್ಥಿಕ ವಿಚಾರವಾಗಿ ಆಗ್ತಿರುವಂಥ ದಿಗ್ಬಂಧನ, ಇದೆಲ್ಲವೂ ಕೂಡ ಪಾಕಿಸ್ತಾನವನ್ನು ಕಂಗೆಡಿಸಿದೆ. ಭಾರತದ ಒಂದೊಂದೇ ಅಸ್ತ್ರವನ್ನು ಕಂಡು ಈಗ ಪಾಕಿಸ್ತಾನದವರು ಬೆಚ್ಚಿ ಬಿದ್ದಿದ್ದಾರೆ. ಮುಂದಿನ ದಾರಿ ಕಾಣದೆ ಪರದಾಡ್ತಿರುವಂಥ ಪಾಕ್. ಸೊ ನಾಳೆ ವಿಶೇಷ ಪಾರ್ಲಿಮೆಂಟ್ ಅಧಿವೇಶನಕ್ಕೆ ಸಜ್ಜಾಗಿದೆ. ನಾಳೆ ಸಂಜೆ 5 ಗಂಟೆಗೆ ವಿಶೇಷ ಸಂಸತ್ ಅಧಿವೇಶನ. ಎಲ್ಲ ಸಂಸದರು ಕೂಡ ಹಾಜರಾಗಬೇಕು ಅಂತ ಸಮನ್ಸ್ ಜಾರಿಯಾಗಿದೆ. ಸೊ ಮುಂದಿನ ದಾರಿ ಏನು ಅಂತ ಕಾಣದೆ ಈಗ ಪಾಕಿಸ್ತಾನ ಒದ್ದಾಡ್ತಾ ಇದೆ. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್, ಇದೀಗ ನಾವು ಗಮನಿಸ್ತಾ ಇದ್ದೀವಿ ಒಬ್ಬ ರೇಂಜರ್ ಜೊತೆಗೆ 2 ಸ್ಪೈಗಳು ಕೂಡ ಅಂತ. ಎಲ್ಲಿ ಇವ್ರನ್ನ ವಶಕ್ಕೆ ಪಡೆಯಲಾಯಿತು, ಎಲ್ಲಿಂದ ಬಂದಿದ್ರು, ಏನು ಯಾವ ರೀತಿ ಇನ್ಫಾರ್ಮೇಷನನ್ನು ಲೀಕ್ ಮಾಡ್ತಾ ಇದ್ರು ಅಥವಾ ಬೇಹುಗಾರಿಕೆ ಮಾಡ್ತಾ ಇದ್ರು ಇವರು? ಜೊತೆಗೆ ಇನ್ನೊಂದು ವಿಚಾರ, ಇಲ್ಲಿ ಈಗ ಈ ವಿಶೇಷ ಅಧಿವೇಶನವನ್ನು ಕೂಡ ಕರೆದಿರುವಂಥದ್ದು. ಸೊ ಸದ್ಯಕ್ಕೆ ಏನಾಗ್ತಿದೆ ಅಂತ, ಪಾಕಿಸ್ತಾನ ಎಷ್ಟು ಟೆನ್ಷನಲ್ಲಿದೆ? ಹೌದು ಅವಿನಾಶ್, ಭಾರತದ ಪ್ರತಿಯೊಂದು ಕ್ರಮಕ್ಕೆ ಪಾಕಿಸ್ತಾನ ಬೆಚ್ಚಿ ಬೀಳ್ತಾ ಇದೆ. ಮತ್ತೆ ಭಾರತದಿಂದ ಯಾವಾಗ ಬೇಕಾದರೂ ಪಾಕಿಸ್ತಾನದ ಮೇಲೆ ದಾಳಿ ಆಗ್ಬೋದು ಅನ್ನುವಂಥ ಆತಂಕ ಪಾಕಿಸ್ತಾನಕ್ಕೂ ಕೂಡ ಇದೆ. ಹಾಗಾಗಿ ಅಲ್ಲಿನ ಸಚಿವರು 24 ಗಂಟೆ 34 ಗಂಟೆಯಲ್ಲಿ ದಾಳಿ ಆಗುತ್ತೆ, ಭಾರತ ಯಾವಾಗ ಬೇಕಿದ್ರೂ ಪಾಕಿಸ್ತಾನದ ಮೇಲೆ ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡ್ಬೋದು ಅನ್ನುವಂಥ ಆತಂಕ ಈಗ ಪಾಕಿಸ್ತಾನಕ್ಕೆ ಸೃಷ್ಟಿಯಾಗಿರುವಂತಹದ್ದು. ಒಂದು ಕಡೆ ಪಾಕಿಸ್ತಾನವನ್ನು ಎಲ್ಲ ಹಂತದಲ್ಲೂ ಕೂಡ ಕಟ್ಟಿ ಹಾಕಲಾಗಿದೆ. ಒಂದು ರಾಜತಾಂತ್ರಿಕ ಕ್ರಮಗಳ ಮೂಲಕ ಕಟ್ಟಿ ಹಾಕಲಾಗಿದೆ. ಸಿಂಧು ನದಿ ಒಪ್ಪಂದವನ್ನು ಮುರಿದುಕೊಳ್ಳಲಾಗಿದೆ. ಮತ್ತೆ ಜಲ ಮತ್ತೆ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ವಾಯು ಗಡಿಯನ್ನು ಕೂಡ ಭಾರತ ಬಂದ್ ಮಾಡಿರುವಂತಹದ್ದು. ಇಂಥ ಸಂದರ್ಭದಲ್ಲಿ ಪಾಕ್ಗೆ ತ್ರಿಶೂಲ ದಿಗ್ಬಂಧನವನ್ನು ಹೇರಿದಂತಾಗಿದೆ. ಈಗ ಪಾಕಿಸ್ತಾನ ಕಂಗಾಲಾಗಿದೆ. ಒಂದು ಕಡೆ ಮಿಲಿಟರಿ ಕಾರ್ಯಾಚರಣೆ ಏನಾದರೂ ಭಾರತ ಮಾಡಿದ್ರೆ ಅನ್ನುವಂಥ ಆತಂಕ ಇದೆ. ಹಾಗಾಗಿ ಭಾರತದಲ್ಲಿರ್ತಕ್ಕಂಥ ಕೆಲವು ಗುಪ್ತಚರರನ್ನ ಇಟ್ಕೊಂಡು ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಕಳೆದ ಕೆಲವು ದಿವಸಗಳ ಹಿಂದೆ ಪಾಕಿಸ್ತಾನದಿಂದ ISI ಏಜೆಂಟ್ಗಳು ಇಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂತಹ ಟೋಲ್ಗಳಿಗೆ ಕರೆ ಮಾಡ್ತಾ ಇದ್ರು. ಟೋಲ್ ಪ್ಲಾಜಾಗಳಿಗೆ ಕರೆ ಮಾಡಿ ಭಾರತದ ಸೇನೆಯ ವಾಹನಗಳಾಗಿರ್ಬೋದು, ಶಸ್ತ್ರಾಸ್ತ್ರ ಸಾಗಾಣಿಕೆಯ ವಾಹನಗಳಾಗಿರ್ಬೋದು, ಇವು ಯಾವ ಪ್ರಮಾಣದಲ್ಲಿ ಹೋಗ್ತಿವೆ, ಎಲ್ಲಿ ಹೋಗ್ತಿವೆ ಅನ್ನುವಂಥ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅದು ಕೂಡ ಭಾರತೀಯ ಸೈನಿಕರಂತೆ ವರ್ತಿಸಿ, ಅವರು ಅಧಿಕಾರಿಗಳಂತೆ ವರ್ತಿಸಿ ಅವರು ಫೋನನ್ನು ಮಾಡ್ತಾ ಇದ್ರು. ಇದು ಗೊತ್ತಾಯಿತು, ಭಾರತೀಯ ಸೈನಿಕರಿಗೆ ಇದು ಗೊತ್ತಾಯಿತು, ಅಧಿಕಾರಿಗಳಿಗೆ ಗೊತ್ತಾಯಿತು. ಮತ್ತೆ ಎಲ್ಲ ಟೋಲ್ ಪ್ಲಾಜಾಗಳಿಗೂ ಕೂಡ ಸೂಚನೆಯನ್ನು ಕೊಡಲಾಯಿತು. ಯಾವುದೇ ಕರೆ ಬಂದರೂ ಕೂಡ ಯಾರು ಕೂಡ ಅದಕ್ಕೆ ಎಚ್ಚರಿಕೆಯಿಂದ ಇರಬೇಕು, ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಡಬಾರ್ದು ಅನ್ನುವಂಥ ಸೂಚನೆ ಭಾರತೀಯ ಸೇನೆಯ ಅಧಿಕಾರಿಗಳಿಂದ ಹೋಯಿತು. ಮುಖ್ಯವಾಗಿ ಪಾಕಿಸ್ತಾನ ಇದೇ ಪ್ರಯತ್ನವನ್ನು ಮಾಡ್ತಾ ಇದೆ. ಭಾರತದಲ್ಲಿರ್ತಕ್ಕಂಥ ಗೂಢಚರ್ಯರ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ತಾ ಇದೆ, ಸೇನೆಯ ಮಾಹಿತಿ. ಮತ್ತೆ ಭಾರತ ಯಾವ ಸ್ಥಿತಿಯಲ್ಲಿ ಅಟ್ಯಾಕ್ ಮಾಡುವ ಪರಿಸ್ಥಿತಿಯಲ್ಲಿ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೇ ರೀತಿಯಾದಂಥ ಮಾಹಿತಿಯನ್ನು ನೀಡ್ತಿದ್ದಂತಹ ಅಮೃತ್ಸರದ ಇಬ್ಬರನ್ನ ಬಂಧಿಸಲಾಗಿದೆ. ಜೊತೆಗೆ ರಾಜಸ್ಥಾನದ ಗಡಿ ಭಾಗದಲ್ಲಿ ಪಾಕಿಸ್ತಾನದ ರೇಂಜರ್ ಒಬ್ಬ ಭಾರತದ ಗಡಿಯೊಳಗೆ ನುಸುಳಿದ್ದ, ಆತನನ್ನು ಕೂಡ ಬಂಧಿಸಿ ಈಗ ವಿಚಾರಣೆಯನ್ನು ಮಾಡಲಾಗ್ತಿದೆ. ಭಾರತದ ರೇಂಜರ್ ಕೂಡ ಕಳೆದ ಕೆಲವು ದಿವಸಗಳ ಹಿಂದೆ ಪಾಕಿಸ್ತಾನದ ಗಡಿಗೆ ಅಚಾನಕ್ ಆಗಿ ಹೋಗಿದ್ದ, ಆತನನ್ನು ಕೂಡ ಪಾಕಿಸ್ತಾನದ ಅಧಿಕಾರಿಗಳು ಬಂಧಿಸಿದ್ದಾರೆ. ಹೀಗಾಗಿ ಅಲ್ಲಿಯೂ ಕೂಡ ಒಬ್ಬನನ್ನು ಬಂಧಿಸಲಾಗಿದೆ, ಇಲ್ಲಿಯೂ ಕೂಡ ಈಗ ಒಬ್ಬನನ್ನ ಬಂಧಿಸಲಾಗಿದೆ. ಹೀಗಾಗಿ ಇವರಿಬ್ಬರನ್ನ ಬಿಡುಗಡೆ ಮಾಡಬೇಕು ಅಂತಂದ್ರೆ ಫ್ಲಾಗ್ ಮೀಟಿಂಗ್ಗಳು ನಡೀಬೇಕಾಗತ್ತೆ. ಭಾರತ ಫ್ಲಾಗ್ ಮೀಟಿಂಗ್ಗೆ ಈ ಹಿಂದೆ ಮಾತುಕತೆಯನ್ನು ನಡೆಸ್ತಿದ್ರು ಕೂಡ, ಆಹ್ವಾನ ಕೊಟ್ಟಿದ್ರು ಕೂಡ ಫ್ಲಾಗ್ ಮೀಟಿಂಗ್ಗೆ ಪಾಕಿಸ್ತಾನದ ಅಧಿಕಾರಿಗಳು ಬರ್ತಾ ಇರಲಿಲ್ಲ. ಈಗ ಪಾಕಿಸ್ತಾನದ ಅಧಿಕಾರಿಗಳು ಬರಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಯಾಕೆಂತಂದ್ರೆ ಆ ಕಡೆಯಿಂದ ಒಬ್ಬ ರೇಂಜರ್ ಈ ಕಡೆ ಬಂದಿದ್ದಾನೆ, ಈ ಕಡೆಯ ಅಧಿಕಾರಿಗಳು, ಭಾರತದ ಅಧಿಕಾರಿಗಳು ಆತನನ್ನ ಈಗ ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇರುವಂತಹದ್ದು. ಪಾಕಿಸ್ತಾನಕ್ಕೆ ಒಂದು ಆತಂಕ ಶುರುವಾಗಿರುವಂತಹದ್ದು. ಮತ್ತೆ ಭಾರತ ಸಂಪೂರ್ಣವಾಗಿ ದಿಗ್ಬಂಧನ ಹೇರಿದೆ. ಅಂದ್ರೆ ಪಾಕಿಸ್ತಾನದ ಹಡಗುಗಳು ಭಾರತದ ಜಲಮಾರ್ಗವನ್ನು ಬಳಸುವಂತಿಲ್ಲ. ಮತ್ತೆ ಪಾಕಿಸ್ತಾನದ ವಿಮಾನಗಳು ಭಾರತದ ಒಂದು ವಾಯು ಪ್ರದೇಶವನ್ನು ಬಳಸುವಂತಿಲ್ಲ. ಹೀಗಾಗಿ ಈ ಒಂದು ದಿಗ್ಬಂಧನ ಏನಿದೆ ಇದು ಪಾಕಿಸ್ತಾನಕ್ಕೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತಾ ಇದೆ. ಅದ್ರ ಜೊತೆಗೆ ಭಾರತದಿಂದ ರಫ್ತಾಗ್ತಿದ್ದಂತಹ ಎಲ್ಲ ಆಮದು ಸರಕುಗಳನ್ನು ಕೂಡ ಈಗ ಬಂದ್ ಮಾಡಿರುವಂತಹದ್ದು. ಅಂದ್ರೆ ಪಾಕಿಸ್ತಾನಕ್ಕೆ ನೇರವಾಗಿ ಹೋಗ್ತಿದ್ದಂತಹ ಸರಕುಗಳು ಕೂಡ ರಫ್ತನ್ನ ಬಂದ್ ಮಾಡಿದೆ. ಜೊತೆಗೆ ಮೂರನೇ ದೇಶಗಳಿಂದ ಹೋಗ್ತಿದ್ದಂತಹ ಭಾರತದ ಸರಕುಗಳೇನಿದೆ ಆ ಒಂದು ಸರಕುಗಳಿಗೂ ಕೂಡ ಈಗ ಭಾರತ ಕಡಿವಾಣ ಹಾಕಿರುವಂತಹದ್ದು. ಸಂಪೂರ್ಣ ವ್ಯಾಪಾರ ವಹಿವಾಟು ಬಂದ್ ಆಗಿದೆ.
ಇದರಿಂದ ಪಾಕಿಸ್ತಾನಕ್ಕೆ ಸಾಕಷ್ಟು ದಿಗ್ಬಂಧನ ಉಂಟಾಗಿರುವಂತಹದ್ದು. ಜೊತೆಗೆ ಪಾಕಿಸ್ತಾನದ ವಾಯು ಪ್ರದೇಶವನ್ನು ಬಳಸಲಿಕ್ಕೆ ಬೇರೆ ಬೇರೆ ದೇಶದ ವಿಮಾನಯಾನ ಸಂಸ್ಥೆಗಳು ಕೂಡ ಹಿಂದೇಟನ್ನು ಹಾಕ್ತಾ ಇರ್ತಕ್ಕಂಥದ್ದು. ಮತ್ತೆ ಪಾಕಿಸ್ತಾನಕ್ಕೆ ಒಂದು ರೀತಿಯಾದಂತಹ ಈ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಅದೀಗ ವಿಶೇಷ ಅಧಿವೇಶನವನ್ನು ಕೂಡ ಪಾಕಿಸ್ತಾನದ ಫೆಡರಲ್ ಸರ್ಕಾರ ಕರೀತಾ ಇದೆ. ನಾಳೆ ಸಂಜೆ 5 ಗಂಟೆಗೆ ವಿಶೇಷ ಅಧಿವೇಶನವನ್ನು ಫೆಡರಲ್ ಸರ್ಕಾರ ಕರೆದಿದೆ. ಎಲ್ಲ ಸಂಸದರು ಕೂಡ ಬರಬೇಕು, ಈ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರೆಯಲಾಗಿದೆ. ಒಂದು ಸರ್ಕಾರ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಯಾಕೆಂದ್ರೆ ಒಂದ್ ಕಡೆ ನಮ್ಮ ಹತ್ರ ಅಣ್ವಸ್ತ್ರ ಇದೆ, ಅಣ್ವಸ್ತ್ರ ಪ್ರಯೋಗವನ್ನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿನ ಸಚಿವರು ಮತ್ತೆ ರಾಯಭಾರಿಗಳು ಬೆದರಿಕೆಯನ್ನ ಭಾರತಕ್ಕೆ ಹಾಕ್ತಾ ಇರುವಂತದ್ದು. ಮತ್ತೆ ಭಾರತ ರಾಜತಾಂತ್ರಿಕವಾಗಿ ತಕ್ಕ ತಿರುಗೇಟನ್ನ ಕೊಡ್ತಾ ಇದೆ. ಎಲ್ಲೆಲ್ಲಿ ಏಟನ್ನ ಕೊಡಬೇಕು, ನದಿ, ಜಲ, ಸಮುದ್ರದ ಮೂಲಕ, ಜೊತೆಗೆ ವಾಯು ಗಡಿಗಳನ್ನು ಮುಚ್ಚಿ ಎಲ್ಲ ರೀತಿಯಾದಂತಹ ಪಾಕಿಸ್ತಾನಕ್ಕೆ ಏಟನ್ನ ಕೊಟ್ಟಿರುವಂತಹದ್ದು. ಹೀಗಾಗಿ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. ಹಾಗಾಗಿ ಮುಂದಿನ ದಾರಿ ಕಾಣದಾಗಿದೆ ಪಾಕಿಸ್ತಾನಕ್ಕೆ. ಹಾಗಾಗಿ ವಿಶೇಷ ಸಂಸತ್ ಅಧಿವೇಶನವನ್ನ ಪಾಕಿಸ್ತಾನದ ಫೆಡರಲ್ ಸರ್ಕಾರ ಕರೆದಿದೆ. ನಾಳೆ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತವೆ. ಭಾರತದ ವಿರುದ್ಧ ಸಹಜವಾಗಿಯೇ ವಾಗ್ದಾಳಿಗಳು ಬರ್ತವೆ. ಮತ್ತೆ ಭಾರತದ ವಿರುದ್ಧ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪಾಕಿಸ್ತಾನ ವಿಕ್ಟಿಮ್ ಅನ್ನೋ ರೀತಿಯಲ್ಲಿ ಬಿಂಬಿಸಿಕೊಳ್ಳಲಿಕ್ಕೆ ಪಾಕಿಸ್ತಾನ ಎಲ್ಲ ರೀತಿಯಾದಂತಹ ಪ್ರಯತ್ನವನ್ನ ನಾಳೆ ಮಾಡುತ್ತೆ. ಅವಿನಾಶ್, ಧನ್ಯವಾದ ಹರೀಶ್.